ರಾಜ್ಯದಲ್ಲಿ ಮಹಾಮಳೆಯಿಂದ ಜಲಾವೃತಗೊಂಡಿದ್ದು ಎಷ್ಟು ಎಕರೆ ಜಮೀನು? ಡೋಣಿ ನದಿಯ ಕೆಳ ಸೇತುವೆ ಮುಳುಗಡೆ ಆಗಿದ್ದು ಹೇಗೆ? ಮೀನು ಹಿಡಿಯಲು ಹೋಗಿ ಯುವಕ ಕೊಚ್ಚಿ ಹೋಗಿದ್ದಲ್ಲಿ? ನೋಡೋಣ ಮಹಾಮಳೆ ನ್ಯೂಸ್ ಟಾಪ್ 9 ನಲ್ಲಿ. ಆಷಾಢಕ್ಕೂ ಮುನ್ನ ರಕ್ಕಸ ರೂಪ ತಾಳಿದ ವರುಣ ಇದೀಗ ಶ್ರಾವಣದಲ್ಲಿ ಉಗ್ರಾವತಾರ ತಾಳಿದ್ದಾನೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರೋ ಅಬ್ಬರದ ಮಳೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ನಲುಗಿ ಹೋಗಿವೆ. ಅದರಲ್ಲೂ ಬೆಳಗಾವಿ, ಕಲಬುರಗಿ, ವಿಜಯಪುರ, ಬಳ್ಳಾರಿಯಲ್ಲಿ ವರುಣನ ದಾಳಿ ಕಂಡು ಕೇಳಿರಿಯದ ಅವಾಂತರಗಳನ್ನು ಸೃಷ್ಟಿಸಿದೆ. ಬೆಳಗಾವಿಯಲ್ಲಿ ಭಾರಿ ಮಳೆಯಿಂದಾಗಿ ತಗ್ಗು ಪ್ರದೇಶ ಜಲಾವೃತವಾಗಿತ್ತು. ಚೆನ್ನಮ್ಮ ಸರ್ಕಲ್, ಖಡೆ ಬಜಾರ್, ಮಾರ್ಕೆಟ್ನಲ್ಲಿ ರಸ್ತೆಗಳೆಲ್ಲ ಕೆರೆಯಂತಾಗಿದ್ವು. ಪೋರ್ಟ್ ರಸ್ತೆಯಲ್ಲಿ ಪ್ರವಾಹದ ಸನ್ನಿವೇಶ ನಿರ್ಮಾಣವಾಗಿತ್ತು. ಟೈರ್ ಅಂಗಡಿ, ಗುಜರಿ ಅಂಗಡಿ ಸೇರಿದಂತೆ ಹಲವು ಅಂಗಡಿಗಳು ಜಲಾವೃತವಾಗಿದ್ವು. ಲಿಂಗರಾಜ ಕಾಲೇಜು, ಓಲ್ಡ್ ಪಿಬಿ ರಸ್ತೆ, ಕಾಮತಗಲ್ಲಿಯಲ್ಲಿ ರಸ್ತೆಯೆಲ್ಲ ನದಿಯಂತೆ ಬದಲಾಗಿತ್ತು. ರಸ್ತೆ ಬದಿ ನಿಲ್ಲಿಸಿದ ವಾಹನಗಳೆಲ್ಲ ಮುಳುಗಿ ಹೋಗಿದ್ವು. ಇನ್ನು ಬೆಳಗಾವಿಯ ರಾಮದುರ್ಗ ತಾಲೂಕಿನ ಸುರೇಬಾನಹಳ್ಳ ಉಕ್ಕಿ ಹರಿಯುತ್ತಿದೆ. ಗ್ರಾಮದಲ್ಲಿನ 10 ಮನೆಗಳಿಗೆ ನೀರು ಆವರಿಸಿ ನಿವಾಸಿಗಳು ಪರದಾಡಿದ್ದಾರೆ. ಮನೆಯಲ್ಲಿದ್ದ ದಿನಸಿ, ದಿನಬಳಕೆಯ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಸರ್ಕಾರಿ ಶಾಲೆಯ ಆವರಣದಲ್ಲಿ 3 ಅಡಿ ನೀರು ನಿಂತಿದ್ದರಿಂದ ವಿದ್ಯಾರ್ಥಿಗಳು, ಶಿಕ್ಷಕರ ಪಾಡು ಹೇಳತೀರದಾಯಿತು. ಸುರೇಬಾನ ಪೊಲೀಸ್ ಉಪಠಾಣೆಗೂ ನೀರು ಆವರಿಸಿದ್ದು ಪ್ರಮುಖ ದಾಖಲೆಗಳು, ಕಂಪ್ಯೂಟರ್, ಪೀಠೋಪಕರಣ ಎಲ್ಲವನ್ನ ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ. ಮತ್ತೊಂದೆಡೆ ಕಬ್ಬು, ಮೆಕ್ಕೆಜೋಳ ಸೇರಿ ಅನೇಕ ಬೆಳೆಗಳು ಜಲಾವೃತವಾಗಿದೆ. ವಿಜಯಪುರ ಜಿಲ್ಲೆಯಲ್ಲೂ ಎಡೆಬಿಡದೆ ಸುರಿಯುತ್ತಿರೋ ಭಾರಿ ಮಳೆ ಸಾಕಷ್ಟು ಅನಾಹುತಗಳನ್ನ ತಂದಿಟ್ಟಿದೆ. ಮುದ್ದೇಬಿಹಾಳ ತಾಲೂಕಿನ ನಾಲತವಾಡ ಪಟ್ಟಣದಲ್ಲಿ ಪರಿಸ್ಥಿತಿ ಹೇಳತೀರದಾಗಿದೆ. ಮಂಡಿಯುದ್ದ ನೀರಿನಲ್ಲಿ ಜನ ಸಂಚಾರವನ್ನ ಮಾಡುವಂತಾಗಿದೆ. ರಸ್ತೆ, ಮನೆ, ಅಂಗಡಿಗಳೆಲ್ಲ ಜಲಮಯವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕ್ಲಿನಿಕ್ ಒಂದಕ್ಕೂ ನೀರು ನುಗ್ಗಿ ವೈದ್ಯರು, ರೋಗಿಗಳು ಪರದಾಡಿದ್ದಾರೆ. ನೆಲಮಾಳಿಗೆಯಲ್ಲಿದ್ದ ಅಂಗಡಿಗಳೆಲ್ಲ ಮುಳುಗಿ ಹೋಗಿದೆ. ಇನ್ನು ಜೆಸಿಬಿ ತಂದು ನೀರು ಹೊರಹಾಕಲು ಯತ್ನಿಸಲಾಗಿದೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಬಳಿಯ ಡೋಣಿ ನದಿಯ ಹಳೆಯ ಕೆಳಸೇತುವೆ ಮುಳುಗಡೆಯಾಗಿದೆ. ಇದರಿಂದಾಗಿ ಮನಗೂಳಿ ದೇವಾಪುರ ರಾಜ್ಯ ಹೆದ್ದಾರಿ 61ರಲ್ಲಿ ಸಂಚಾರ ಬಂದ್ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಕಲ್ಲಹಂಗರಗ ಹಳ್ಳ ತುಂಬಿ ಹರಿಯುತ್ತಿದ್ದು ಚಿಂಚನಸೂರು, ಕಲ್ಲಹಂಗರಗ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಚಿಂಚೋಳಿ, ದೇಗಲಮಡಿ ಮಾರ್ಗದ ಸೇತುವೆ ಮುಳುಗಡೆಯಾಗಿದೆ. ಅಷ್ಟಗ ಹಳ್ಳ ತುಂಬಿ ಹರಿಯುತ್ತಿದ್ದು ಊರಿನ ಹೊರಗಿರೋ ಸರ್ಕಾರಿ ಶಾಲೆ ದ್ವೀಪದಂತೆ ಮಾರ್ಪಾಡಾಗಿತ್ತು. ನೀರಿನ ಮಧ್ಯೆ ಸಿಲುಕಿದ್ದ 200ಕ್ಕೂ ಹೆಚ್ಚು ಮಕ್ಕಳನ್ನ ಕರೆತರಲು ಗ್ರಾಮಸ್ಥರು ಹೆಣಗಾಡಬೇಕಾಯಿತು. ಕೋಲಾರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹಲವೆಡೆ ಕೆರೆಗಳು ಭರ್ತಿಯಾಗಿವೆ. ಮೀನು ಹಿಡಿಯಲು ಹೋಗಿ ಹಳ್ಳದಲ್ಲಿ ಯುವಕನೊಬ್ಬ ಕೊಚ್ಚಿ ಹೋಗಿದ್ದಾನೆ. ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಗ್ರಾಮದ ಬಳಿ ದುರ್ಘಟನೆ ಸಂಭವಿಸಿದ್ದು ಯುವಕನಿಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಹುಡುಕಾಟ ನಡೆಸಿದ್ದಾರೆ. ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಬೆಳಗಾವಿ ನಗರದಲ್ಲಿ ಧಾರಾಕಾರ ಮಳೆಯಿಂದಾಗಿ ತಗ್ಗು ಪ್ರದೇಶದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಪೋರ್ಟ್ ರಸ್ತೆಯಲ್ಲಿರುವ ಟೈರ್ ಅಂಗಡಿ, ಗುಜರಿ ಅಂಗಡಿಗಳಿಗೆ ನೀರು ನುಗ್ಗಿದೆ. ಪಾಂಗುಳಗಲ್ಲಿ, ಲಿಂಗರಾಜು ಕಾಲೇಜು ರಸ್ತೆ, ಓಲ್ಡ್ ಪಿಬಿ ರಸ್ತೆ, ಗೋವಾ ಲೇಸ್ ಸರ್ಕಲ್, ಕಾಮತ ಗಲ್ಲಿಯಲ್ಲಿ ರಸ್ತೆ ಮೇಲೆ ನೀರು ಹರಿಯುತ್ತಿದೆ. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ ಬೈಕ್ಗಳು ಭಾಗಶಃ ಮುಳುಗಿದೆ. ನಗರದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಮುಟ್ಟಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಮನೆ ಮೇಲೆ ಗುಡ್ಡ ಕುಸಿದು 4 ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿಯಂತೆ 20 ಲಕ್ಷ ಪರಿಹಾರ ನೀಡಿದ್ರು. ಕುಟುಂಬಸ್ಥರಿಗೆ ಮಂಜೂರಾತಿ ಆದೇಶ ಪ್ರತಿ ನೀಡಿ ಆತ್ಮಸ್ಥೈರ್ಯ ತುಂಬಿದ್ರು. ಮೃತಪಟ್ಟ ಕುಟುಂಬ ಸದಸ್ಯರ ಮಕ್ಕಳ ಶಿಕ್ಷಣಕ್ಕೆ ಸೌಲಭ್ಯ ಕಲ್ಪಿಸುತ್ತೇವೆ, ಸ್ನಾತಕೋತ್ತರ ಶಿಕ್ಷಣದವರೆಗೂ ಬೇಕಾದ ಸೌಲಭ್ಯ ಕಲ್ಪಿಸುತ್ತೇವೆ ಅಂತ ಭರವಸೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಹೊಸದಾಗಿ ಮನೆ ಕಟ್ಟಿಸಿಕೊಳ್ಳಲು ನೆರವು, ಜಾಗ ನೀಡುವುದಾಗಿ ಭರವಸೆಯನ್ನ ನೀಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಎಷ್ಟು ದಿನ ಕಾಡಲಿದೆ ಮಹಾಮಳೆ? ಮನೆಗೆ ನೀರು ನುಗ್ಗಿ ಸಂಕಷ್ಟ ಪಡ್ತಾ ಇದ್ದ ನಿವಾಸಿಗಳಿಗೆ ಸಹಾಯ ಮಾಡಿದ ಶಾಸಕರ್ಯಾರು? ವರುಣಾರ್ಭಟದಿಂದ ರಸ್ತೆ ಮೇಲೆ ಚರಂಡಿ ನೀರು ನುಗ್ಗಿದ ಹೇಗೆ? ನೋಡೋಣ ರಣಮಳೆ ನ್ಯೂಸ್ ಟಾಪ್ 9 ನಲ್ಲಿ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಸುಳ್ಯ ತಾಲೂಕಿನ ಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ. ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೂ ಸಹ ಮುಂಜಾಗ್ರತಾ ಕ್ರಮವಾಗಿ ಡಿಸಿ ಡಾಕ್ಟರ್ ರಾಜೇಂದ್ರ ರಜೆ ಘೋಷಿಸಿ ಆದೇಶಿಸಿದ್ದಾರೆ. ಕಡಬ ತಾಲೂಕಿನಲ್ಲಿ ಪರಿಸ್ಥಿತಿ ಅವಲೋಕಿಸಿ ರಜೆ ನೀಡುವಂತೆ ಕಡಬ ತಹಶೀಲ್ದಾರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಡಿಸಿ ರಾಜೇಂದ್ರ ಸೂಚನೆ ನೀಡಿದ್ದಾರೆ. ಸುಳ್ಯ, ಕಡಬ ತಾಲೂಕಿನಲ್ಲಿ ಇವತ್ತು ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಸೋಮವಾರ ಸುರಿದ ಭಾರಿ ಮಳೆಯ ಎಫೆಕ್ಟ್ ಇನ್ನೂ ಕಡಿಮೆ ಆಗಿಲ್ಲ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ಮನೆಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಹೈರಾಣಾಗಿದ್ರು. ಹೀಗಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಳೆ ಹಾನಿ ಪರಿಶೀಲನೆ ನಡೆಸಿದ ರೇಣುಕಾಚಾರ್ಯ ಮನೆ ಹಾನಿಯಾದವರಿಗೆ ವೈಯಕ್ತಿಕ ಧನ ಸಹಾಯ ಮಾಡಿದ್ರು. ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ರು. ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಿನಲ್ಲಿ ಸುರಿದ ಭಾರಿ ಮಳೆಯಿಂದ ಅನಾಹುತಗಳೇ ಸೃಷ್ಟಿಯಾಗಿದೆ. ಹೀಗಾಗಿ ಕಳೆದ 2 ದಿನಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ಶಾಸಕ ರೇಣುಕಾಚಾರ್ಯ ಓಡಾಟವನ್ನ ನಡೆಸಿದ್ದಾರೆ. ಅವಳಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಓಡಾಡಿ ಜನರ ಕಷ್ಟಗಳನ್ನ ವಿಚಾರಿಸಿದ್ದಾರೆ. ಸಂಜೆ 5:30 ಸುಮಾರಿಗೆ ಮನೆಗೆ ಉಪಹಾರ ಸೇವಿಸಲು ತೆರಳುವಾಗ ಸೊರಟೂರು ಗ್ರಾಮದ ಪ್ರೌಢಶಾಲೆ ಆವರಣದಲ್ಲಿ ಮಕ್ಕಳೊಂದಿಗೆ ವಾಲಿಬಾಲ್, ಕಬಡ್ಡಿ ಆಡಿದ್ರು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನಲ್ಲಿ ಭಾರೀ ಮಳೆಯಿಂದಾಗಿ 2 ಸೇತುವೆಗಳು ಜಲಾವೃತಗೊಂಡಿದೆ. ಕಾಕವಾರ ಗ್ರಾಮದಿಂದ ಸೇಡಂಗೆ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಮುಳುಗಡೆಯಾಗಿವೆ. ಮೀನಾಸಪುರದಿಂದ ತೆಲಂಗಾಣಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ದಾಟಿ ಊರುಗಳಿಗೆ ಹೋಗಲು ನಿವಾಸಿಗಳು ಪರದಾಟ ನಡೆಸಿದ್ರು. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಪಟ್ಟಣದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಚರಂಡಿಗಳು ಕಟ್ಟಿಕೊಂಡಿದ್ರಿಂದ ರಸ್ತೆ ಮೇಲೆ ನೀರು ಹರಿಯುತ್ತಿದೆ. ರಾಣಿಬೆನ್ನೂರಿನ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಪರದಾಟ ನಡೆಸುವಂತಾಯಿತು. ಮನೆಗಳಿಗೆ ನುಗ್ಗಿದ ನೀರನ್ನ ಹೊರಹಾಕಲು ನಿವಾಸಿಗಳು ಹರಸಾಹಸ ಪಡಬೇಕಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ವಾಹನ ಸವಾರರಿಗೂ ಹೈರಾಣಾಗಿಸಿದೆ. ಈಶ್ವರನಗರದಲ್ಲಿ ರಸ್ತೆ ದಾಟಲು ಹೋಗಿ ಬೈಕ್ ಸವಾರ ಚರಂಡಿಗೆ ಬಿದ್ದಿದ್ದಾನೆ. ಬೈಕ್ ಸವಾರನನ್ನ ಸ್ಥಳೀಯರು ಮೇಲೆತ್ತಿದ್ರು. ಈ ವೇಳೆ ಬೈಕ್ ಕೊಚ್ಚಿ ಹೋಗಿದೆ. ಜಲಾವೃತವಾಗಿರುವ ರಸ್ತೆಯಲ್ಲಿ ಓಡಾಡಲು ಜನರು ಪರದಾಡುವಂತಾಗಿದೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆ ಅವಾಂತರ ಹೆಚ್ಚಾಗಿದ್ದು ಸೇತುವೆ ಸಂಖ್ಯೆ 627ರ ಮದ್ದೂರು ಹನಕೇರಿ ನಡುವೆ ಪ್ರವಾಹ ಹೆಚ್ಚಾಗಿದೆ. ಬೆಂಗಳೂರು ಮೈಸೂರು ನಡುವೆ ರೈಲುಗಳ ಸಂಚಾರವು ರದ್ದಾಗಿದೆ. ನೈಋತ್ಯ ರೈಲ್ವೆ ಮೈಸೂರು ವಿಭಾಗದಿಂದ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು ಮೈಸೂರಿನಿಂದ ಬೆಂಗಳೂರಿಗೆ ಬರುತ್ತಿದ್ದ 8 ರೈಲುಗಳ ಸಂಚಾರ ರದ್ದಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹಲವೆಡೆ ಧಾರಾಕಾರ ಮಳೆಯಾಗಿ ಚಂದಗೇರಿ ಕೊಪ್ಪಲು ಸುಬ್ಬನಕುಪ್ಪೆ ರಸ್ತೆ ಸಂಪರ್ಕ ಕಡಿತವಾಗಿದೆ. 2 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಡೆಯಾಗಿದ್ದು ಮಳೆಯಿಂದ ಜಿಲ್ಲೆಯಾದ್ಯಂತ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿದೆ. ಭಾರಿ ಮಳೆಯಿಂದ ಬಾಳೆ, ಅಡಿಕೆ, ತೆಂಗು, ಕಬ್ಬು ಬೆಳೆ ಹಾನಿಯಾಗಿದೆ. ಸಿದ್ದರಾಮಯ್ಯರ ಅಮೃತ ಮಹೋತ್ಸವ ಯಶಸ್ವಿಯಾಗಿದೆ ಹೇಗೆ? ವೇದಿಕೆಯಲ್ಲಿ ರಾಹುಲ್ ಗಾಂಧಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರ? ಸಿದ್ದು ಮತ್ತು ಡಿಕೆ ಅಪ್ಪುಗೆ ಹಿಂದಿರೋ ರಣತಂತ್ರವೇನು? ನೋಡೋಣ ಸಿದ್ದು ಸಂಭ್ರಮ ನ್ಯೂಸ್ ಟಾಪ್ 9ನಲ್ಲಿ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸಿದ್ದರಾಮೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಮುಗಿದಿದೆ. ದಾವಣಗೆರೆಯಲ್ಲಿ ನಡೆದ ಈ ಅಮೃತ ಮಹೋತ್ಸವ ಸಿದ್ದರಾಮಯ್ಯರ ಶಕ್ತಿ ಪ್ರದರ್ಶನವೇ ಆಗಿತ್ತು. ಸುಮಾರು 50 ಎಕರೆ ಜಮೀನಿನಲ್ಲಿ ನಡೆದ ಸಭೆಯಲ್ಲಿ ಲಕ್ಷಾಂತರ ಅಭಿಮಾನಿಗಳು ಆಗಮಿಸಿ ಸಿದ್ದು ರಾಜಕೀಯ ಶಕ್ತಿ ಏನು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಇಷ್ಟು ದಿನ ಕಾಂಗ್ರೆಸ್ ಪಾಳೆಯದಲ್ಲಿದ್ದ ಒಳಬೇಗುದಿ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಕಂಡುಬರಲೇ ಇಲ್ಲ. ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಒಟ್ಟಿಗೆ ರಾಹುಲ್ ಗಾಂಧಿ ಸನ್ಮಾನ ಮಾಡಿದ್ರು. ಡಿಕೆಶಿ ಹಾಗೂ ಸಿದ್ದುಗೆ ಶಾಲು ಹೊದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆಯನ್ನ ನೀಡಿದ್ರು. ಇನ್ನು ಇದೇ ವೇಳೆ ರಾಹುಲ್ ಗಾಂಧಿಗೂ ಕಾಂಗ್ರೆಸ್ ನಾಯಕರು ಸನ್ಮಾನ ಮಾಡಿ ಗೌರವಿಸಿದ್ರು. ಇಂದಿರಾ ಗಾಂಧಿಯ ಪಂಚಲೋಹದ ದೊಡ್ಡ ಪ್ರತಿಮೆಯನ್ನ ನೀಡಿ ರಾಹುಲ್ ಗಾಂಧಿಗೆ ಗೌರವಾರ್ಪಣೆ ಸಲ್ಲಿಸಲಾಯಿತು. ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. ಡಿಕೆಶಿ ಮತ್ತು ಸಿದ್ದರಾಮಯ್ಯ ವೇದಿಕೆ ಮೇಲೆ ಅಪ್ಪಿಕೊಂಡಿದ್ದನ್ನ ನೋಡಿ ರಾಹುಲ್ ಸಂತಸವನ್ನ ವ್ಯಕ್ತಪಡಿಸಿದ್ರು. ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ನೋಡಿ ಖುಷಿಯಾಯಿತು ಅಂತ ಹೇಳೋ ಮೂಲಕ ಒಗ್ಗಟ್ಟಾಗಿರಿ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಸಾಮಾನ್ಯವಾಗಿ ಬರ್ತ್ಡೇ ಸಮಾರಂಭಗಳಿಗೆ ಹೋಗಲ್ಲ, ಸಿದ್ದರಾಮಯ್ಯ ವ್ಯಕ್ತಿಗತವಾಗಿ ಇಷ್ಟವಿರೋದ್ರಿಂದ ಬಂದಿದ್ದೇನೆ ಅಂತ ಹೇಳಿದ್ದಾರೆ.
ದುರ್ಬಲರು ಬಡವರ ಬಗ್ಗೆ ಸಿದ್ದರಾಮಯ್ಯ ಸ್ಪಂದಿಸುವುದು ನನಗೆ ಅಚ್ಚುಮೆಚ್ಚು ಅಂತ ಕೊಂಡಾಡಿದ್ರು. ರಾಹುಲ್ ಹೊಗಳಿಕೆ ಬಳಿಕ 100ನೇ ಬಲದಲ್ಲಿ ವೇದಿಕೆಗೆ ಬಂದ ಬರ್ತ್ಡೇ ಬಾಯ್ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕೋಟಿ ಕೋಟಿ ನಮನಗಳು ಅಂತ ಸಿದ್ದರಾಮಯ್ಯ ಧನ್ಯವಾದವನ್ನ ಹೇಳಿದ್ರು. ನಮ್ಮ ಮೇಲೆ ರಾಹುಲ್ ಗಾಂಧಿ ವಿಶೇಷ ಪ್ರೀತಿಯನ್ನ ಇಟ್ಟುಕೊಂಡಿದ್ದಾರೆ. ನಾನು ಕಾಂಗ್ರೆಸ್ ಸೇರಿದಾಗಿನಿಂದಲೂ ವಿಶೇಷ ಪ್ರೀತಿ ಇದೆ. ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದಿದ್ರು ನನ್ನ ಬಗ್ಗೆ ವಿಶೇಷ ಪ್ರೀತಿಯನ್ನ ಹೊಂದಿದ್ದು ನಾನು ಸಿಎಂ ಆಗಲು ರಾಹುಲ್ ಗಾಂಧಿ ಅವರೇ ಕಾರಣೀಕರ್ತರು. ನನಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಂಪೂರ್ಣ ಸಹಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ರಾಹುಲ್ ಒಗ್ಗಟ್ಟಿನ ಮಂತ್ರ ಜಪಿಸಿದ ಬೆನ್ನಲ್ಲೇ ಸಿದ್ದರಾಮಯ್ಯ ಕೂಡ ಅದೇ ದಾಟಿಯಲ್ಲಿ ಮಾತನಾಡಿದ್ರು. ನಾನು ಡಿಕೆಶಿ ಒಗ್ಗಟ್ಟಾಗಿದ್ದೇವೆ, ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಡಿಕೆಶಿ ಹಾಗೂ ನನ್ನ ಮಧ್ಯೆ ಬಿರುಕು ಇದೆ ಅಂತ ಬಿಂಬಿಸುತ್ತಿದ್ದಾರೆ. ಹುಟ್ಟುಹಬ್ಬ ಆಚರಣೆಗೆ ವಿರೋಧವಿದೆ ಅಂತ ಬಿಂಬಿಸುತ್ತಿದ್ದಾರೆ. ಇದು ವಿರೋಧಿಗಳ ಪಿತೂರಿ ಅಂತ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟರು. ಅಷ್ಟೇ ಅಲ್ಲ, ಶಕ್ತಿ ಇರೋವರೆಗೂ ಜನರ ಸೇವೆ ಮಾಡ್ತೇನೆ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕಾರ್ಯಕರ್ತರು ಅಭಿಮಾನಿಗಳಲ್ಲಿ ಸಿದ್ದರಾಮಯ್ಯ ಮನವಿ ಮಾಡಿಕೊಂಡ್ರು. ಸಿದ್ದು ಅಮೃತ ಮಹೋತ್ಸವಕ್ಕಾಗಿ ಬೆಂಗಳೂರು ಮತ್ತು ಪುಣೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರೋ ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿತ್ತು. ಮೈಸೂರು ಅರಮನೆ ಥೀಮ್ನಲ್ಲಿ ವೇದಿಕೆ ನಿರ್ಮಿಸಲಾಗಿತ್ತು. 50 ಎಕರೆ ಜಾಗದಲ್ಲಿ 6 ಲಕ್ಷ ಜನರಿಗಾಗಿ ಆಸನದ ವ್ಯವಸ್ಥೆ ಮಾಡಲಾಗಿತ್ತು. 60 ಎಕರೆ ಜಾಗದಲ್ಲಿ ವಿವಿಐಪಿ ಕಾರ್ಯಕರ್ತರು ಬೆಂಬಲಿಗರಿಗಾಗಿಯೇ ಸಪರೇಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ಸಿದ್ದರಾಮೋತ್ಸವಕ್ಕೆ ಬರೋಬ್ಬರಿ 2 ತಿಂಗಳ ಹಿಂದೆ ತಯಾರಿ ಶುರುವಾಗಿತ್ತು. ಸಿದ್ದರಾಮಯ್ಯರ 4 ದಶಕಗಳ ಜೊತೆಗಿನ ಸ್ನೇಹಿತರು, ಆಪ್ತರು ಸಿದ್ದರಾಮೋತ್ಸವ ನಡೆಸಲು ಸ್ವಾಗತ ಸಮಿತಿ ರಚನೆ ಮಾಡಿದ್ರು. ಬೇಕಾದ ಖರ್ಚು ವೆಚ್ಚಗಳನ್ನ ಸಿದ್ದರಾಮಯ್ಯ ಆಪ್ತರೇ ನೋಡಿಕೊಂಡಿದ್ರು. ಹೀಗಾಗಿ ಅದ್ದೂರಿಯಾಗಿ ನಡೆದ ಈ ಸಿದ್ದರಾಮೋತ್ಸವ ಖಾಸಗಿ ಕಾರ್ಯಕ್ರಮವಾಗಿತ್ತು. ಪಕ್ಷದ ಹೆಸರು ಕೇವಲ ನೆಪ ಮಾತ್ರ ಎಂಬಂತೆ ಇತ್ತು. ಮುಖ್ಯವಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಲು ಒಂದೊಂದು ತಂಡ ಒಂದೊಂದು ಜವಾಬ್ದಾರಿಯನ್ನ ವಹಿಸಿಕೊಂಡಿತ್ತು. ಮಧ್ಯ ಕರ್ನಾಟಕ ಭಾಗವೇ ಸೂಕ್ತ ಅಂತ ಅಂದುಕೊಂಡಾಗ ಈ ಹಿಂದೆ ಅಹಿಂದ ಸಮಾವೇಶ ನಡೆಸಿದ ದಾವಣಗೆರೆಯನ್ನೇ ಆಯ್ಕೆ ಮಾಡಿಕೊಳ್ಳಲಾಯಿತು. ಇದಕ್ಕೆ ಬೇಕಾದ ಜಾಗವನ್ನ ಶಾಮನೂರು ಶಿವಶಂಕರಪ್ಪ ಮತ್ತು ಅವರ ಪುತ್ರ SS ಮಲ್ಲಿಕಾರ್ಜುನ್ ಒದಗಿಸಿದ್ರು. ಮಾಹಿತಿ ಪ್ರಕಾರ ಸಿದ್ದರಾಮೋತ್ಸವಕ್ಕೆ ಒಟ್ಟು 20 ಕೋಟಿ ಖರ್ಚು ಮಾಡಲಾಗಿದೆಯಂತೆ. ಅಂದ್ರೆ ಪ್ರಮುಖ ಸ್ಟೇಜ್ಗೆ 25 ಲಕ್ಷ ಖರ್ಚು ಮಾಡಿದ್ದಾರೆ. ಹೀಗೆ ಸ್ಟೇಜ್ ಮುಂಭಾಗದಲ್ಲಿ 3 ಜರ್ಮನ್ ಮಾಡೆಲ್ನ ಟೆಂಟ್ ಹಾಕಿದ್ದು ಇದಕ್ಕೆ 2 ಕೋಟಿ ಖರ್ಚಾಗಿದೆಯಂತೆ. ಅದರಂತೆ ಕುರ್ಚಿಗಳಿಗೆ ಒಟ್ಟು 52 ಲಕ್ಷ ರೂಪಾಯಿ, ಇಟಾಲಿಯನ್ ಎಕೋಸ್ಟಿಕ್ ಸೌಂಡ್ ಬಾಕ್ಸ್ ಹಾಗೂ ಪರಿಕರಗಳಿಗೆ 35 ಲಕ್ಷ, 7,000 ಬಸ್ಗಳ ವ್ಯವಸ್ಥೆಗೆ ಒಟ್ಟು 5 ಕೋಟಿ, ಊಟದ ವ್ಯವಸ್ಥೆಗೆ ಸುಮಾರು 6 ಕೋಟಿ, ಕಟೌಟ್ಗಳು ಸೇರಿದಂತೆ ಪ್ರಚಾರಕ್ಕೆ 2.5 ಕೋಟಿ ಹಾಗೂ LED ಸ್ಕ್ರೀನ್ಗಳ ವ್ಯವಸ್ಥೆಗೆ ಸುಮಾರು 50 ಲಕ್ಷ ಖರ್ಚಾಗಿದೆಯಂತೆ. ಅಮೃತ ಮಹೋತ್ಸವಕ್ಕೆ ಬಂದ ಲಕ್ಷಾಂತರ ಜನರ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು? ಮಾಜಿ ಸಿಎಂ HD ಕುಮಾರಸ್ವಾಮಿ ಕಣ್ಣೀರಿಟ್ಟಿದ್ದು ಯಾಕೆ? ಬಿಬಿಎಂಪಿಗೆ ಸೆಪ್ಟೆಂಬರ್ನಲ್ಲೇ ನಡೆಯಲಿದೆಯಾ ಚುನಾವಣೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಅಮೃತ ಮಹೋತ್ಸವಕ್ಕೆ ನಿರೀಕ್ಷೆ ಮಾಡಿದ್ದು 5 ರಿಂದ 6 ಲಕ್ಷ ಜನ. ಆದರೆ ನಿರೀಕ್ಷೆಗೂ ಮೀರಿ ಜನ ಸೇರಿದ್ರು. ಬಹಳಷ್ಟು ಜನ ಸ್ವಯಂ ಪ್ರೇರಣೆಯಿಂದ ಬಂದಿದ್ರು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಬೆಳ್ಳೂಡಿ ಕನಕಗುರು ಪೀಠದಲ್ಲಿ ಮಾತನಾಡಿದಂತ ಸಿದ್ದು, ಕೆಲವರು ಪಾದಯಾತ್ರೆಯಲ್ಲಿ ಬಂದ್ರೆ ಇನ್ನು ಕೆಲವರು ಸ್ವಂತಕ್ಕೆ ವಾಹನ ಮಾಡಿಕೊಂಡು ಬಂದಿದ್ರು. ಸಮಿತಿ ವತಿಯಿಂದ ವಾಹನ ಮಾಡಿದ್ದು ಬಹಳ ಕಡಿಮೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇನ್ನು ಮುಂದಿನ ಸಿಎಂ ನೀವೇ ಅಂತ ಜನ ಹೇಳ್ತಿದ್ದಾರೆ ಎಂಬ ಪ್ರಶ್ನೆಗೆ ಚುನಾವಣೆ ಮುಗಿಯಲಿ ಅಂತ ಹಾರಿಕೆ ಉತ್ತರ ಕೊಟ್ರು. ಜೆಡಿಎಸ್ ಸಾಂಸ್ಥಿಕ ಚುನಾವಣಾ ಸಭೆಯಲ್ಲಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಕಣ್ಣೀರಿಟ್ಟಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂನ JP ಭವನದಲ್ಲಿ ನಡೆದಂತಹ ಸಭೆಯಲ್ಲಿ ತಂದೆ HD ದೇವೇಗೌಡರ ಆರೋಗ್ಯ ನೆನೆದು HDಗೆ ಕಣ್ಣೀರಿಟ್ಟರು. ಪ್ರತಿದಿನ ಎಲ್ಲಾ ಕಾರ್ಯಕ್ರಮ ಮುಗಿಸಿಕೊಂಡು ತಂದೆ ಬಳಿಗೆ ಓಡ್ತೇನೆ. ನನಗೆ ಅಧಿಕಾರಕ್ಕಿಂತ ತಂದೆ ದೇವೇಗೌಡರ ಆರೋಗ್ಯ ಬಹಳ ಮುಖ್ಯ ಅಂತ ಹೇಳಿದಂತ HDಗೆ ನನಗೆ ತಂದೆ ದೇವೇಗೌಡರಿಗಿಂತ ಮುಖ್ಯಮಂತ್ರಿ ಪದವಿ ದೊಡ್ಡದಲ್ಲ ಅಂತ ಹೇಳಿದರು.
2006ರಲ್ಲಿ ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚಿಸಿದಾಗಲೇ ನನ್ನ ತಂದೆ ಎಚ್.ಡಿ. ದೇವೇಗೌಡರ ಆರೋಗ್ಯ ಹದಗೆಟ್ಟಿತ್ತು. ಆದರೆ ನೋವು ಎಂಥದ್ದು ಅನ್ನೋದು ನನಗೆ ಅರ್ಥವಾಗ್ತಿದೆ ಅಂತ ಎಚ್.ಡಿ.ಕೆ ಹೇಳಿದ್ರು. ರಾಜ್ಯದಲ್ಲಿ ಸ್ವತಂತ್ರ ಸರ್ಕಾರ ಬರಬೇಕು ಅನ್ನೋದು ದೊಡ್ಡವರ ಕನಸು. ತನ್ನ ತಂದೆ ದೇವೇಗೌಡರ ಕನಸು ನನಸು ಮಾಡುವುದು ನಮ್ಮೆಲ್ಲರ ಹೊಣೆ ಅನ್ನೋ ಮೂಲಕ ಕುಮಾರಸ್ವಾಮಿ ಕಣ್ಣೀರಿಟ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿದ್ದಾರೆ. ತಡರಾತ್ರಿ ಎಚ್ಎಎಲ್ ಏರ್ಪೋರ್ಟ್ಗೆ ಬಂದಂತ ಅಮಿತ್ ಶಾ ಜೊತೆ ನಳಿನ್ ಕುಮಾರ್ ಕಟೀಲ್ ಸಹ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿ 10:30ಕ್ಕೆ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಅಮಿತ್ ಶಾ ಕಟೀಲು ಆಗಮಿಸಿದ್ರು. ಕೇಂದ್ರ ಸಚಿವ ಜೋಶಿ ನಿವಾಸದಲ್ಲಿ ನಡೆದಂತ ಸಭೆ ತಡವಾಗಿದ್ದರಿಂದಾಗಿ ಬೆಂಗಳೂರಿಗೆ ಆಗಮಿಸಿದ್ದು ವಿಳಂಬವಾಗಿದೆ. ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಸಚಿವರ ಪಡೆಯೇ ಸ್ವಾಗತಿಸಿದೆ. ಸಚಿವರಾದ ಆರೋಗ್ಯ ಜ್ಞಾನೇಂದ್ರ, ಗೋವಿಂದ ಕಾರಜೋಳ, ವಿ ಸೋಮಣ್ಣ, ಮುರುಗೇಶ್ ನಿರಾಣಿ, ಎಸ್ಟಿ ಸೋಮಶೇಖರ್, ಭೈರತಿ ಬಸವರಾಜ್, ಅಶ್ವಥ್ ನಾರಾಯಣ್, ಮಾಜಿ ಸಚಿವ ಅರವಿಂದ ಲಿಂಬಾವಳಿಯಿಂದ ಅಮಿತ್ ಶಾಗೆ ಸ್ವಾಗತ ಕೋರಲಾಯಿತು. ಎಚ್ಎಎಲ್ ಏರ್ಪೋರ್ಟ್ನಿಂದ ಹೋಟೆಲ್ಗೆ ಆಗಮಿಸಿದ ಅಮಿತ್ ಶಾ ರೇಸ್ ಕೋರ್ಸ್ ರಸ್ತೆಯ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಬೆಳಗ್ಗೆ 11ಕ್ಕೆ ಸಂಕಲ್ಪ್ ಸೇ ಸಿದ್ದಿ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಗೋವಾದಿಂದ ಸಿಎಂ ಬೊಮ್ಮಾಯಿ ಆಗಮನ ವಿಳಂಬ ಆಗಿದ್ದರಿಂದ ಅಮಿತ್ ಶಾ ಸ್ವಾಗತಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಗೈರಾಗಿದ್ರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣಾ ಪ್ರಕ್ರಿಯೆಗೆ ಸರ್ಕಾರ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದೆ. ಹೀಗಾಗಿ ವಾರ್ಡ್ ಪುನರ್ ವಿಂಗಡಣೆ ಕರಡು ಪ್ರತಿ ಪ್ರಕಟಿಸಿತ್ತು. ನಿನ್ನೆ ವಾರ್ಡ್ ವಾರು ಕರಡು ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಪ್ರಕಟಿಸಿದ್ದು, ಮೀಸಲಾತಿಗೆ ಆಕ್ಷೇಪಣೆ ಸಲ್ಲಿಸಲು 7 ದಿನಗಳ ಕಾಲ ಅವಕಾಶ ನೀಡಿದೆ. ನಿರ್ಮಾಣ ಹಂತದ ಬಿಲ್ಡಿಂಗ್ಗಳನ್ನು ಟಾರ್ಗೆಟ್ ಮಾಡಿ ಸೆಂಟ್ರಿಂಗ್ ಶೀಟ್ಗಳನ್ನು ಕದಿತಾ ಇದ್ದ ಆರೋಪಿಗಳನ್ನು ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಹೆಗ್ಗನಹಳ್ಳಿ ನಿವಾಸಿಗಳಾದ 19 ವರ್ಷದ ಸೈಯದ್ ಜಬೀವುಲ್ಲಾ, 20 ವರ್ಷದ ಮಣಿಕಂಠ, 19 ವರ್ಷದ ಸೈಯದ್ ಅಫ್ರೀದ್ ಹಾಗೂ ಅಬ್ದುಲ್ ರೆಹಮಾನ್ ಬಂಧಿತ ಆರೋಪಿಗಳು. ಬೆಂಗಳೂರು ಉತ್ತರ ತಾಲೂಕು ಬೈಲಕೋನೇನಹಳ್ಳಿ ಗ್ರಾಮದ ಸಂತೋಷ್ ಎನ್ನುವವರ ನಿರ್ಮಾಣ ಹಂತದ ಬಿಲ್ಡಿಂಗ್ನಲ್ಲಿ ಸೆಂಟ್ರಿಂಗ್ ಶೀಟ್ಗಳನ್ನು ಕಳ್ಳತನ ಮಾಡಿ ಆರೋಪಿಗಳು ಪರಾರಿಯಾಗಿದ್ದರು. ಉತ್ತರ ಕನ್ನಡ ಜಿಲ್ಲೆಗೂ ಮಂಕಿ ಪಾಕ್ಸ್ ಸೋಂಕು ಕಾಲಿಡ್ತಾ ಅನ್ನೋ ಡೌಟ್ ಶುರುವಾಗಿದೆ. ಮುಂಡಗೋಡು ತಾಲೂಕಿನ ಟಿಬೆಟಿಯನ್ನರ ಕ್ಯಾಂಪ್ನಲ್ಲಿ ಶಂಕಿತ ಮಂಕಿ ಪಾಕ್ಸ್ ಪ್ರಕರಣ ಪತ್ತೆಯಾಗಿದೆ. ಜುಲೈ 1ರಂದು ಬೆಲ್ಜಿಯಂನಿಂದ ಭಾರತಕ್ಕೆ ವಾಪಸ್ಸಾಗಿದ್ದ ಬಾಲಕನಿಗೆ ಸೋಂಕಿನ ಲಕ್ಷಣಗಳು ಕಂಡುಬಂದಿದೆ. ಜುಲೈ 27ರಂದು ಟಿಬೆಟಿಯನ್ನರ ಕ್ಯಾಂಪ್ ತಲುಪಿದ 9 ವರ್ಷದ ಬಾಲಕನ ರಕ್ತದ ಮಾದರಿ ಲ್ಯಾಬ್ಗೆ ರವಾನಿಸಲಾಗಿದೆ. ವರದಿಗಾಗಿ ಕಾಯ್ತಾ ಇದ್ದೇವೆ ಅಂತ ಡಿಎಚ್ಒ ಶರದ್ ನಾಯಕ್ ಮಾಹಿತಿ ನೀಡಿದ್ದಾರೆ. ಗಾಂಜಾ ಮಾರಾಟ ಮಾಡ್ತಾ ಇದ್ದ 2 ಮಹಿಳೆಯರು ಲಾಕ್. ಭೂಮಿ ನೀಡಿ ಬೀದಿಗೆ ಬಂದ್ರ ಅಲ್ಲಿನ ರೈತರ ಪಾಲಿಗೆ ಶಾಪವಾಯ್ತಾ ಅದೊಂದು ಡ್ಯಾಮ್. ವಿಷ ಸೇವಿಸಿ ರೈತ ಆತ್ಮಹತ್ಯೆ. ಕಾರಣ ಏನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ರಾಷ್ಟ್ರಧ್ವಜ ಸಾಂಪ್ರದಾಯಿಕವಾಗಿ ಖಾದಿಯಿಂದ ಮಾಡಲ್ಪಡುತ್ತೆ, ಅದು ಭಾರತದ ಏಕತೆಯನ್ನ ಪ್ರತಿನಿಧಿಸುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ರಾಹುಲ್ ಗಾಂಧಿ ಗುಡುಗಿದ್ರು. ಬಿಜೆಪಿ ಮಧ್ಯಮ ಮತ್ತು ಸಣ್ಣ ಉದ್ಯಮಿದಾರರ ಕೈಯಿಂದ ಶ್ರೀಮಂತ ಉದ್ಯಮಿಗಳಿಗೆ ನೀಡುತ್ತಿದೆ, ಅದು ಬಿಜೆಪಿಯ 2-3 ಉದ್ಯಮಿಗಳ ಪಾಕೆಟ್ಗೆ ಹಾಕ್ತಾರೆ. ಬೇಕಾದ್ರೆ ಬಿಜೆಪಿ ಸರ್ಕಾರದ ನೋಟು ಬ್ಯಾನ್, ಜಿಎಸ್ಟಿ ಅದೇ ರೀತಿ ಇವೆ, ಇದು ಕೂಡ ಬಡವರಿಂದ ಕಿತ್ತುಕೊಳ್ಳೋ ಪ್ರಯತ್ನ ಅಂತ ರಾಹುಲ್ ಕಿಡಿಕಾರಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಪಟ್ಟಣದ ಮ್ಯಾಸಕೇರಿ ಹಾಗೂ ದೇವರಗುಡಿ ಪ್ರದೇಶದಲ್ಲಿ ಗಾಂಜಾ ಮಾರಾಟಕ್ಕೆ ಯತ್ನಿಸ್ತಾ ಇದ್ದ 2 ಮಹಿಳೆಯರು ಲಾಕ್ ಆಗಿದ್ದಾರೆ. ಮ್ಯಾಸಕೇರಿ ನಿವಾಸಿ ಹೇಮಲತಾ, ಢಾಣಾಪುರ ನಿವಾಸಿ ಕಲಾವತಿ ಬಂಧಿತ ಆರೋಪಿಗಳು. ಇವರ ಬಳಿ 2.15 ಕೆಜಿ ತೂಕದ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಹೊಸಪೇಟೆಯ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬಂಧಿತರನ್ನ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ನಿರಂತರ ಮಳೆಯಿಂದ ಬಾಗಲಕೋಟೆಯಲ್ಲಿ ಜಲಮೂಲಗಳು ತುಂಬಿ ಹರಿಯುತ್ತಿವೆ. ಧಾರಾಕಾರ ಮಳೆಗೆ ಗುಳೇದಗುಡ್ಡ ತಾಲೂಕಿನ ಕೋಟೆಕಲ್ ಫಾಲ್ಸ್ಗೆ ಜೀವಕಳೆ ಬಂದಿದೆ. ಭಾರೀ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು 50 ಅಡಿ ಎತ್ತರದಿಂದ ನೀರು ಬೀಳುತ್ತಿದೆ. ಸದ್ಯ ಜಲಧಾರೆ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ. ಬಹಳ ವರ್ಷಗಳ ನಂತರ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಮೇಲಿಂದ ಬೀಳುತ್ತಿದ್ದು, ಮೊದಲು ಕಡಿಮೆ ನೀರು ಇದ್ದಾಗ ಜಲಧಾರೆಯಲ್ಲಿ ಮಿಂದೆಳುತ್ತಿದ್ದ ಜನರು ಇದೀಗ ದೂರದಿಂದ ನೋಡಿ ಸಂಭ್ರಮ ಪಡುತ್ತಿದ್ದಾರೆ.